ಸಿದ್ದರಾಮಯ್ಯ ಕಣ್ಣೀರು ಹಾಕಿದಾರಂತೆ. ವೆರಿ ಇಂಪಾರ್ಟೆಂಟ್. ಎಸ್, ಸಚಿವರ ಜೊತೆ ಮಾತುಕತೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಣ್ಣೀರು ಹಾಕಿದ್ರು. ಈ ಕಣ್ಣೀರು ಇದೆಯಲ್ಲ, ಈ ಕಣ್ಣೀರು ಬಹಳಷ್ಟು ಸಂದರ್ಭಗಳಲ್ಲಿ ದೊಡ್ಡ ಕೆಲಸ ಮಾಡಿಬಿಡುತ್ತೆ. ಒಳಗಡೆಯ ಸಂಗತಿಗಳದು ವಿಷಯ ಮಾತ್ರ ಗೊತ್ತಾಗಿದೆ. ಬಹುಶಃ ಅವರ ಕಣ್ಣೀರು ಇದೆಯಲ್ಲ, ಅವ್ರ ಕಣ್ಣೀರು ಬೇರೆ ಬೇರೆ ನಾಯಕರುಗಳ ಕಣ್ಣಲ್ಲಿ ಅದು ಪ್ರತಿಫಲಿಸ್ತು ಹೊರಗಡೆ ಬಂದಂಥ ಸಂದರ್ಭದಲ್ಲಿ. 28ರವರೆಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಮುಂದೆ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಾರೆ ಅವರು ಭಾವುಕರಾದರು. ಅವ್ರ ಕಣ್ಣಲ್ಲಿ ನೀರು ಬಂತು. ನೋಡಿ, ರಾಜಕಾರಣಿಗಳ ಕಣ್ಣೀರಿನ ಕಥೆ ಇದೆಯಲ್ಲ, ಸಾಮಾನ್ಯ ಅಲ್ಲ ಇದು. ಯಡಿಯೂರಪ್ಪ ಅಧಿಕಾರ ಕಳ್ಕೊಂಡಂಥ ಸಂದರ್ಭದಲ್ಲಿ ಹೊರಗಡೆ ಬಂದಂಥವರೇ ಹತ್ತು ತಕ್ಷಣ ಮುಂದಿನ ಕತೆ ಏನಾಯಿತು, ಗೆಲ್ಲಕ್ಕಾಗಲಿಲ್ಲ. ಸೊ ಇದು ಸಂಗತಿ. ಜನಗಳಿಗೆ ಎಲ್ಲ ಹೋಗುತ್ತೆ, ಕಣ್ಣೀರು ಹಾಕಿದ ಮಾತ್ರ ಉಳಿದು ಬಿಡುತ್ತೆ. ಆ ಸಂದರ್ಭದಲ್ಲಿ ಟೀಕೆ ಕೂಡ ವ್ಯಕ್ತವಾಗಿತ್ತು ಸರ್, ಯಾವ ರೀತಿ ನಡ್ಸ್ಕೊಂಡ್ ಬಿಟ್ರು ಅನ್ನುವಂತ ರೀತಿಯಲ್ಲಿ. ನೀವು ಈಗ ನೋಡಿ, ಈಗ ಇದೇ ಕಾಂಗ್ರೆಸ್ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿದ್ದಂತ ಕಾಂಗ್ರೆಸ್ ಕೊನೆಗೆ ಯಡಿಯೂರಪ್ಪನವ್ರು ಬಲಿ ಹಾಕ್ಬಿಟ್ರಲ್ರಿ, ಅಂತ ಒಬ್ಬ ನಾಯಕನ ಬಲಿ ತಗೊಂಡ್ಬಿಟ್ರಲ್ರಿ ಅಂತ ಹೇಳಿರ್ಲಿಲ್ವಾ? ಸೊ ಹಂಗಾರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತ ಇರುತ್ತೆ. ಈಗ ಏನಂದ್ರೆ ಗೊತ್ತಾ, ಈಗ ಅದೇ ಬಿಜೆಪಿಗೆ ಅಸ್ತ್ರ. ಸಿದ್ದರಾಮಯ್ಯನವ್ರನ್ನ ಸುಮ್ಮನೆ ಬಲಿ ಹಾಕ್ಬಿಟ್ರಿ ಅಂತ ನೆಕ್ಸ್ಟ್ ಈಗ. ಬಟ್ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಅವರು ನಾನು ಸಜ್ಜಾಗಿ ಪಕ್ಷದ ಜೊತೆ ಎಲ್ಲಾ ರೀತಿಯಲ್ಲಿ ಹೋರಾಟ ಮಾಡ್ತೀನಿ ಕೂಡ ಹೇಳಿದ್ದಾರೆ. ಇದು ದಿನೇಶ್ ಗುಂಡೂರಾವ್ರ ಮಾತು. ದಿನೇಶ್ ಗುಂಡೂರಾವ್ ಕೂಡ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ಒಬ್ಬ ನಾಯಕ, ನೋ ಡೌಟ್. ಸೊ ಇವರಾಗಿರ್ಬೋದು, ಕೃಷ್ಣ ಬೈರೇಗೌಡ ಆಗಿರ್ಬೋದು, ಭೈರತಿ ಸುರೇಶ್, ಜಾರ್ಜ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಹಿಂಗೊಂದು ಪಟ್ಟಿ ಇದೆ. ಎಸ್, ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಕಣ್ಣೀರಿಗೂ ರಾಜಕಾರಣಕ್ಕೂ ಬಹಳಷ್ಟು ನಂಟಿದೆ. ಜೊತೆಗೆ ಏನಂದರೆ ಕೆಲ ರಾಜಕಾರಣಿಗಳು ಅತಿಯಾಗಿ ಕಣ್ಣೀರು ಹಾಕ್ಕೊಂಡು ಬೆಲೆ ಕಳ್ಕೊಂಡ್ರು, ಪ್ರಶ್ನೆ ಬೇರೆ. ಇನ್ನು ಕೆಲವರು ಕಣ್ಣೀರು ಹಾಕದಂಥ ಸಂದರ್ಭದಲ್ಲಿ ಈ ಮುಂದಿನ ಆಗು ಹೋಗುಗಳು ಕೊಚ್ಕೊಂಡು ಹೋಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಯಡಿಯೂರಪ್ಪ ಹೊರಗಡೆ ನಿಂತು ಕಣ್ಣೀರು ಹಾಕಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಪಕ್ಷದ ಸ್ಥಿತಿ ಎಲ್ಲಿಗೆ ಬಂತು ಅನ್ನೋದನ್ನು ಕೂಡ ನೋಡಿದ್ದೀವಿ. ರಾಜಕಾರಣಿಗಳು ಕಣ್ಣೀರು ಹಾಕುವಂಥದ್ದು ಬಹಳ ಸಹಜ. ಆದರೆ ಈ ಸಿದ್ದರಾಮಯ್ಯನಂಥ ಧಾಡಸಿ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎಲ್ಲರನ್ನೂ ಕೂಡಿಸ್ಕೊಂಡು ಕಣ್ಣೀರು ಹಾಕುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ಇದರ ಎಫೆಕ್ಟ್ ಇದೆಯಲ್ಲ, ಮುಂದೆ ಗೊತ್ತಾಗ್ಬೋದು ಅಂತ ಅನಿಸ್ತಾ ಇದೆ ಪ್ರಸನ್ನ. ಹೌದು ರಂಗನಾಥ್, ಎದೆಯಲ್ಲಿ ಎಷ್ಟೇ ಕಲ್ಲಿಟ್ಕೊಂಡವನು ಕೂಡ ಒಂದು ಸಂದರ್ಭದಲ್ಲಿ ಕಣ್ಣೀರು ಹಾಕಬೇಕಂತ ಪರಿಸ್ಥಿತಿ ಬರಬಹುದು. ಅದು ರಾಜರ ಕಾರಣದಲ್ಲೂ ಕೂಡ ಹೊರತಾಗಿಲ್ಲ. ಎಂತೆಂಥ ಧಾಡಸಿ ನಾಯಕತ್ವವನ್ನ ಹೊಂದಂತ ನಾಯಕರು ಕೂಡ ಒಂದು ಸಂದರ್ಭದಲ್ಲಿ ಭಾವುಕರಾದಂಥದ್ದು, ಸಣ್ಣ ಮಗುವಿನ ತರ ಆದಂಥದ್ದನ್ನ ಗಮನಿಸಿದ್ದೀವಿ. ಸಿದ್ದರಾಮಯ್ಯನವರ ವಿಷಯದಲ್ಲೂ ಕೂಡ ಅವರ ಆಪ್ತರು ಹೇಳೋದು, ಸಿದ್ದರಾಮಯ್ಯ ಹೊರಗಿಂದ ಹಲಸಿನ ಹಣ್ಣಿನ ತರ, ಒಳಗಡೆ ತೊಳೆ ತುಂಬಾ ಸಾಫ್ಟ್ ಅಂತೇಳಿ. ಈಗ ಇವತ್ತಿನ ಬ್ರೇಕ್ಫಾಸ್ಟ್ ನ ಮೀಟಿಂಗ್ ಅನ್ನ ಗಮನಿಸಿದ್ರೆ ಒಂದು ಭಾವುಕವಾದಂತಹ ಕ್ಷಣಕ್ಕೆ ಇವರೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುತೇಕ DCM ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಎದೆಯಲ್ಲಿ ಒಂದು ಸಣ್ಣ ಇದು ಇದ್ದೇ ಇರುತ್ತೆ. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯ ಕಾಂಗ್ರೆಸ್ನ ಎಲ್ಲ ನಾಯಕರನ್ನ ನಡೆಸ್ಕೊಂಡಂತ ರೀತಿಯ ಬಗ್ಗೆ ಯಾರಿಗೂ ಕೂಡ ಅಪಸ್ವರಗಳಿಲ್ಲ. ಎಲ್ಲರೂ ಕೂಡ ತುಂಬಾ ಸಮಾಧಾನವಾಗಿದ್ದಾರೆ. ಸಿದ್ದರಾಮಯ್ಯನವರ ನಾಯಕತ್ವದ ಬಗ್ಗೆ ತುಂಬಾ ಸಂತೋಷವಾಗಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ವಿಚಾರವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮಾತನಾಡ್ತಾ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಅದೊಂದು ಭಾವುಕವಾದಂತ ಕ್ಷಣ. 34 ಜನ ಒಟ್ಟಿಗೆ ಕೆಲಸ ಮಾಡಬೇಕು ಒಂದು ತಂಡವಾಗಿ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಒಂದು 7 ಕೋಟಿ ಕನ್ನಡಿಗರ ಪಾಲಿಸಿಗಳನ್ನ ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಒಂದು ಬಾಂಡಿಂಗ್ ಎಲ್ಲರ ಮಧ್ಯೆ ಬೆಳೆದಿರುತ್ತೆ. ಆ ರೀತಿಯ ಒಂದು ಭಾವುಕವಾದಂತಹ ಕ್ಷಣಕ್ಕೆ ಇವತ್ತಿನ ಉಪಹಾರ ಕೂಟ ಸಾಕ್ಷಿಯಾಗಿದೆ. ಯಡಿಯೂರಪ್ಪನವರು ಹೋಗ್ತಾ ಕಣ್ಣೀರು ಹಾಕಿದ ರೀತಿಯನ್ನ ಗಮನಿಸಬಹುದು. ಅವತ್ತು ಕೂಡ ಯಡಿಯೂರಪ್ಪನವರಿಗೆ ತಾನು ಅಧಿಕಾರದಿಂದ ಹೋಗ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪವರ್ ತನ್ನಿಂದ ದೂರ ಹೋಗುತ್ತೆ, ಜನ ತನ್ನಿಂದ ದೂರ ಹೋಗ್ತಾರೆ ಅನ್ನುವಂಥದ್ದು ಸಹಜವಾದಂತ ಒಂದು ಕಣ್ಣೀರನ್ನ ತರಿಸಿರುತ್ತೆ. ಇವತ್ತು ಸಿದ್ದರಾಮಯ್ಯನವರಿಗೂ ಕೂಡ ಅಷ್ಟೇ, ತಾನು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀನಿ ಅನ್ನುವಂತ ಮೆಸೇಜ್ ಅನ್ನ ಸಚಿವರಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅದೇ ಸಂದೇಶವನ್ನ ಎಲ್ಲ ಸಚಿವರಿಗೂ ಕೂಡ ಕನ್ವೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅಂದ್ರೆ ತಾನು ಕಳೆದ 3 ವರ್ಷಗಳಲ್ಲಿ ಒಳ್ಳೆಯ ಉತ್ತಮವಾದಂತಹ ಯೋಜನೆಗಳನ್ನ ಕೊಟ್ಟಿದ್ದೀನಿ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀನಿ, ಆ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದೀನಿ. ನೀವು ಕೂಡ ಮುಂದೆ ಅದೇ ರೀತಿಯ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ. ಇನ್ನು ಹೈಕಮಾಂಡ್ ತನಗೆ ಸೂಚನೆ ಕೊಟ್ಟಿದೆ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಹೈಕಮಾಂಡ್. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಮುಂದಿನ 2 ವರ್ಷಗಳ ಕಾಲ ಅವರೇ ಇರ್ತಾರೆ. ಆ ಎಲ್ಲರ ಜೊತೆಗೂ ಕೂಡ ನೀವು ಸಹಕಾರದಿಂದ ಜನಪರವಾದಂತಹ ಕೆಲಸಗಳನ್ನ ಮಾಡಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಯಾವ ವೇದಿಕೆಯಲ್ಲೂ ಕೂಡ ಬಿಜೆಪಿ ಮತ್ತು RSS ಅನ್ನ ವಿರೋಧಿಸುವಂತ ಇದನ್ನ ಬಿಡೋದೇ ಇಲ್ಲ. ಇವತ್ತಿನ ಉಪಹಾರ ಕೂಟದಲ್ಲೂ ಕೂಡ ಅಷ್ಟೇನೆ ಸಿದ್ದರಾಮಯ್ಯನವರು ಅದೇ ಅಂಶವನ್ನ ಪ್ರಸ್ತಾಪ ಮಾಡಿದ್ದು. ಬಿಜೆಪಿಯ ರಾಜಕಾರಣದಿಂದ ನೀವು ಸ್ವಲ್ಪ ಹುಷಾರಾಗಿರ್ಬೇಕು, ಜನಪರವಾದಂತಹ ಯೋಜನೆಗಳನ್ನ ಕೊಟ್ರೆ ಮಾತ್ರ ಸಾಕಾಗೋದಿಲ್ಲ.
ಅದರ ಜೊತೆಗೆ ಉಳಿದಂತಹ ಯೋಜನೆಗಳನ್ನ ಜನರಿಗೆ ಸರಿಯಾದಂಥ ರೀತಿಯಲ್ಲಿ ನೀವು ಯೋಜನೆಗಳನ್ನ ಕೊಡುವಂಥ ಕೆಲಸವನ್ನು ಕೂಡ ಮಾಡಿ ಅನ್ನುವಂಥ ರೀತಿಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳ ಕಚೇರಿಯಿಂದ, ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಿಂದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೊರಗೆ ತೆರಳುತ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ ಅನ್ನುವಂತ ಮಾತನ್ನು ಕೂಡ ಇದೀಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಉಳಿದಂತಹ ಶಾಸಕರು ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಹಲವು ಮಂದಿ ಶಾಸಕರು ಕೂಡ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಬಹುತೇಕ ಮುಖ್ಯಮಂತ್ರಿಗಳ ನಿವಾಸದಿಂದ ನೊಣವಿನಕೆರೆ ಅಜ್ಜಯ್ಯನ ದರ್ಶನ ಪಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಅವರ ಜೊತೆಗೆ ತಂಡೋಪತಂಡವಾಗಿ ಉಳಿದ ಎಲ್ಲ ಸಚಿವರು ಕೂಡ ತೆರಳುತ್ತಾ ಇರುವಂತದ್ದು. ಸಹಜವಾಗಿ ಪವರ್ ಪಾಲಿಟಿಕ್ಸ್ ಹೇಗಿರುತ್ತೆ ಅಂದ್ರೆ, ಒಂದು ನಿರ್ಧಾರ ಆಯ್ತು ಅಂದ್ರೆ ಅದು ಶಿಫ್ಟ್ ಆಗುತ್ತೆ. ಈಗ ಕಾವೇರಿ ನಿವಾಸದಿಂದ ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ಇಡೀ ವಾತಾವರಣ ಶಿಫ್ಟ್ ಆಗುವಂತ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳಿದ ತಕ್ಷಣ ಒಂದು ರೀತಿಯ ನಿರಾಳತೆ, ಒಂದು ರೀತಿಯ ರಾಜಕಾರಣದಲ್ಲಿ ಗೊಂದಲಗಳಿಗೆ ತಿಳಿ ಹೇಳಬೇಕಂತ ವಾತಾವರಣ ಎಲ್ಲವೂ ಕೂಡ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯನವರ ನಿವಾಸದಿಂದ ಡಿ.ಕೆ. ಶಿವಕುಮಾರ್ ಅವರು ತೆರಳಿದ್ದಾರೆ. ಹಲವು ಮಂದಿ ಸಚಿವರು ಕೂಡ ಇದೀಗ ಕಾವೇರಿ ನಿವಾಸದಿಂದ ಬ್ರೇಕ್ಫಾಸ್ಟ್ ಅನ್ನ ಮುಗಿಸಿ ಸ್ಪಷ್ಟವಾದಂಥ ಮೆಸೇಜ್ ಅನ್ನ ಸಿದ್ದರಾಮಯ್ಯನವರಿಂದ ಪಡೆದುಕೊಂಡು ಇದೀಗ ತೆರಳ್ತಾ ಇರುವಂತದನ್ನ ಗಮನಿಸಬಹುದು. ಇದೀಗ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಬರ್ತಾ ಇದ್ದಾರೆ. ಆರ್.ಬಿ. ತಿಮ್ಮಾಪುರ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನೋಡೋಣ. ಆರ್.ಬಿ. ತಿಮ್ಮಾಪುರ ಅವರು ಒಂದು ಉಪಹಾರ ಕೂಟದಲ್ಲಿ ಏನ್ ಮೆಸೇಜ್ ಅನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡೋಣ. ಆರ್.ಬಿ. ತಿಮ್ಮಾಪುರ ಸೇರಿದಂತೆ ಹಲವು ಮಂದಿ ಹಿರಿಯ ಸಚಿವರು ಮತ್ತೆ ಮುಂದುವರಿತಾರೆ. ರಂಗನಾಥ್, ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಯಾರೂ ಕೂಡ ತಮ್ಮ ಅಭಿಪ್ರಾಯವನ್ನ ತಕ್ಷಣಕ್ಕೆ ಹೊರಹಾಕುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಬಿಸಿಯಾದಂತಹ ವಾತಾವರಣ ಇದೆ. ಅಷ್ಟರ ಮಟ್ಟಿಗೆ ರಾಜಕಾರಣ ತನ್ನ ವಾತಾವರಣವನ್ನ, ತನ್ನ ಗಾಳಿಯನ್ನ ಬದಲಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಹಜವಾಗಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಇಷ್ಟು ದಿನಗಳ ಕಾಲ ಒಂದು ಸೆಂಟರ್ ಆಫ್ ಪವರ್ ಸೆಂಟರ್ ಆಗಿತ್ತು. ಇನ್ನು ಮುಂದೆ ಹೇಗಿರುತ್ತೆ ಅನ್ನುವಂಥದ್ದು, ದಿಕ್ಕು ದೆಸೆ ಗಾಳಿ ಬದಲಾಗ್ತಿದೆ ಅನ್ನುವಂಥದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಹೋದಂತ ಶಾಸಕರ ಪಡೆ ನಮಗೆ ಹಲವನ್ನ ತೋರಿಸ್ಕೊಡ್ತಾ ಇದೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ ಅನ್ನುವಂಥದ್ದು ಇದೀಗ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮುಖ್ಯಮಂತ್ರಿಗಳ ಉಪಹಾರ ಕೂಟದಿಂದ ತೆರಳ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದೀವಿ. ಎಸ್ ಥ್ಯಾಂಕ್ ಯು ವೆರಿ ಮಚ್ ಪ್ರಸನ್ನ, ತಮ್ಮ ಮಾಹಿತಿಗೆ.